ತಾಯಿಯಿಂದಲೇ 4 ವರ್ಷದ ಮಗನ ಹತ್ಯೆ ಪ್ರಕರಣ. ತಾಯಿಯಿಂದಲೇ 4 ವರ್ಷದ ಮಗನ ಹತ್ಯೆ ಪ್ರಕರಣ. ಮಗು ಶವದೊಂದಿಗೆ ಬೆಂಗಳೂರಿಗೆ ಹೊರಟಿದ್ದ ಸೂಚನಾ. ಪ್ರಯಾಣದ ಇಂಚಿಂಚು ಮಾಹಿತಿಯನ್ನ ಚಾಲಕ ಬಿಚ್ಚಿಟ್ಟಿದ್ದಾನೆ. ಇನೋವಾ ಕಾರನ್ನ ಬಾಡಿಗೆ ಮಾಡಿಕೊಂಡಿದ್ಲು ಸೂಚನಾ ಗೋವಾದಿಂದ ಬೆಂಗಳೂರಿಗೆ ಬರೋದಕ್ಕೆ. ಟ್ಯಾಕ್ಸಿ ಡ್ರೈವರ್ ರಾಯ್ ಜೋಹಾನ್ ಡಿಸೋಜಾ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಒಂದಷ್ಟು ಮಾಹಿತಿಯನ್ನ ಆತನು ಕೂಡ ರಿವೀಲ್ ಮಾಡಿದ್ದಾನೆ. ಪೊಲೀಸರು ನನಗೆ ಕರೆ ಮಾಡಿ ವಿಚಾರವನ್ನ ಹೇಳಿದ್ರು. ಪೊಲೀಸರ ಫೋನ್ ಬಂದ ಬಳಿಕ ನಾನು ಸಾಮಾನ್ಯವಾಗಿದ್ದೆ, ನಾರ್ಮಲ್ ಆಗಿದ್ದೆ, ಏನು ಆಗೇ ಇಲ್ಲ ಅನ್ನೋ ಥರನೇ ಇದ್ದೆ. ಸಂಶಯ ಬಾರದ ರೀತಿಯಲ್ಲಿ ನನ್ನ ಪಾಡಿಗೆ ನಾನು ಕಾರನ್ನ ಡ್ರೈವ್ ಮಾಡ್ತಾ ಇದ್ದೆ. ಅವರಿಗೆ ಡೌಟ್ ಬಂದಿದ್ರೆ ಮತ್ತೇನಾದ್ರೂ ರಿಯಾಕ್ಟ್ ಮಾಡ್ತಿದ್ರು. ನಾನು ನಾರ್ಮಲ್ ಆಗಿಯೇ ಡ್ರೈವಿಂಗ್ ಮಾಡ್ತಾ ಅಲ್ಲಿಂದ ಹೊರಟೆ. ಇದು ಕಾರು ಚಾಲಕ ಹೇಳಿರುವಂತಹ ಮಾಹಿತಿ. ಸೂಚನಾ ಬ್ಯಾಗ್ನಲ್ಲಿ ಶವದ ಜೊತೆ ಬಟ್ಟೆಗಳಿದ್ವು, ಪ್ಲಾಸ್ಟಿಕ್ ಸೇರಿದಂತೆ ಹಲವು ಸಾಮಗ್ರಿಗಳಿದ್ವು. ಶವ ಕಾಣಿಸದಂತೆ ಕಂಪ್ಲೀಟ್ ಆಗಿ ಸೂಚನಾ ಬಟ್ಟೆಗಳಿಂದ ಬ್ಯಾಗ್ ಅನ್ನ ಮುಚ್ಚಿಬಿಟ್ಟಿದ್ರು. ಪೊಲೀಸರು ನನಗೆ ಏನನ್ನ ಕೊಂಡೊಯ್ತಿದ್ದೀಯಾ ಅಂತ ಕೇಳಿದ್ರು. ಈ ವೇಳೆ ಒಂದು ಬ್ಯಾಗ್ ಮಾತ್ರ ಇದೆ ಅಂತ ಹೇಳಿದ್ದೆ. ಬ್ಯಾಗ್ ಬಹಳಷ್ಟು ಭಾರ ಇತ್ತು. ಬಾಟಲ್ ಇದೆಯಾ ಎಂದಿದ್ದೆ. ಬಾಟಲ್ ಇವ್ಯಾ ಅಂತ ಕೇಳಿದ್ದೆ, ಇಲ್ಲ ಅಂದಿದ್ರು. ಏನ್ ಕಾನ್ವರ್ಸೇಷನ್ ಆಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಡ್ರೈವರ್ ಹೇಳ್ಕೊಂಡಿರೋದು. ವಿಚಾರಣೆಯ ಬಳಿಕ ಸೂಚನಾ ಕ್ಯಾಬ್ ಡ್ರೈವರ್ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವಾಗ ಈಕೆ ಮಗುವನ್ನ ಏನ್ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಡೌಟ್ ಬಂದು ಅಪಾರ್ಟ್ಮೆಂಟ್ನ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿಯನ್ನ ಕೊಟ್ಟ ಆದ್ಮೇಲೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನ ಭೇದಿಸುವುದಕ್ಕೆ ಮುಂದಾಗ್ತಾರೆ. ಏನು ಈಕೆ ರೂಮಲ್ಲಿ ತಂದ್ಕೊಂಡಿದ್ಲಲ್ಲ, ಆ ಒಂದು ವಿಚಾರದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗುತ್ತೆ. ಪೊಲೀಸರು ಕಾರ್ ಡ್ರೈವರ್ ನಂಬರ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಟ್ರೇಸ್ ಔಟ್ ಮಾಡಿ ಎಲ್ಲಿ ಹೋಗ್ತಾ ಇದ್ದೀರಿ ಏನು ಅನ್ನೋದ್ರ ಬಗ್ಗೆ ಹೇಳಿ ಹತ್ತಿರದ ಪೊಲೀಸ್ ಠಾಣೆಯ ಮುಂದೆ ಕಾರನ್ನ ನಿಲ್ಲಿಸು ಅಂತ ಹೇಳ್ತಾರೆ. ಪೊಲೀಸರು ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ನಾನು ನಾರ್ಮಲ್ ಆಗಿದ್ದೆ, ಯಾವುದಕ್ಕೂ ಕೂಡ ನಾನು ವರಿ ಮಾಡ್ಕೊಳ್ಳಿಲ್ಲ, ಹಾಗೇನೆ ಡ್ರೈವ್ ಮಾಡ್ಕೊಂಡು ಬಂದೆ ಅಂತ ಹೇಳಿ ಏನೆಲ್ಲ ಆಯಿತು ಆ ಸಮಯದಲ್ಲಿ ಬೆಳವಣಿಗೆಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದ್ದಾನೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಕಾರು ಚಾಲಕ ಏನೆಲ್ಲ ಮಾಹಿತಿಯನ್ನ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಿ. ಹೌದು ಮಧುಶ್ರೀ, ಏನು ಗೋವಾದಲ್ಲಿ ತಾಯಿನೇ ತನ್ನ 4 ವರ್ಷದ ಮಗುವನ್ನ ಕೊಂದ ಪ್ರಕರಣ ಈಗ ಏನು ಒಂದು ಕಡೆ ತೀವ್ರಗತಿಯಲ್ಲಿ ಆ ಒಂದು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಒಂದು ಟ್ಯಾಕ್ಸಿ ಡ್ರೈವರ್ ಏನಿದ್ದ ಆತನ ಈಗಾಗಲೇ ಏನು ಕಾರ್ಯ ಏನಿತ್ತು ಅದು ಮೆಚ್ಚುಗೆ ವ್ಯಕ್ತಪಡಿಸಿರುವಂಥದ್ದು. ಮುಖ್ಯವಾಗಿ ಆತ ಏನು 8 ಗಂಟೆಗಳ ಕಾಲ ನಿರಂತರವಾಗಿ ಆ ಒಂದು ಏನು ಸೂಚನಾ ಸೇಟ್ ಜೊತೆಗೆ ಪ್ರಯಾಣವನ್ನ ಮಾಡಿರ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆದವು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆತ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು. ಮುಖ್ಯವಾಗಿ ಒಂದು ಕಡೆ ಆಕೆಯನ್ನ ಕರೆದುಕೊಂಡು ಏನು ಬೆಂಗಳೂರಿಗೆ ಹೋಗುವಂತ ಸಂದರ್ಭದಲ್ಲಿ ಬೆಳಗಾವಿ ಮಾರ್ಗವಾಗಿ ಚೋರ್ಲಾ ಘಾಟ್ ಏನಿದೆ ಆ ಒಂದು ಮಾರ್ಗದಲ್ಲಿ ಆತ ಬೆಂಗಳೂರಿಗೆ ಹೋಗ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಚೋರ್ಲಾ ಘಾಟ್ನಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಸುಮಾರು 4 ಗಂಟೆಗಳ ಕಾಲ ಅಲ್ಲೇ ಸ್ಟ್ರಕ್ ಆಗ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಬಹುತೇಕ ಬೆಂಗಳೂರಿಗೆ ರೀಚ್ ಆಗುವಂತಹ ಟೈಮು ಇಲ್ಲಿ 4 ಗಂಟೆಗಳು ತಡೆದಿದ್ದೇ ಎಲ್ಲೋ ಒಂದು ಕಡೆ ಆ ಒಂದು ಸೂಚನಾ ಸೆಟ್ ಈಸಿಯಾಗಿ ಸಿಗಾಕು ಕೂಡ ಕಾರಣ ಆಯ್ತು ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನುಳಿದಂತೆ ಏನು ಆತ ಬೆಳಗಾವಿ ಹುಬ್ಬಳ್ಳಿ ಮಾರ್ಗವಾಗಿ ಏನು ದಾವಣಗೆರೆ ದಾಟಿ ಚಿತ್ರದುರ್ಗ ಕ್ರಾಸ್ ಆಗುವಂಥ ಸಂದರ್ಭದಲ್ಲಿ ಆತನಿಗೆ ಪೊಲೀಸರಿಂದ ಒಂದು ಕರೆ ಬರುತ್ತೆ. ಕಲ್ಲಂಗುಟ್ ಪೊಲೀಸರಿಂದ ಆರಂಭದಲ್ಲಿ ಏನು ಆತನಿಗೆ ಆರಂಭದಲ್ಲೇ ತಿಳಿಸಿ ಹೇಳುವಂಥ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಪ್ಯಾನಿಕ್ ಆಗಬೇಡ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅದಾದ ಬಳಿಕ ಘಟನೆ ಬಗ್ಗೆ ಮತ್ತು ಏನೆಲ್ಲ ಆ ಒಂದು ಏನು ಬ್ಯಾಗ್ನಲ್ಲಿ ಏನಿದೆ ಅನ್ನುವಂಥ ಮಾತನ್ನು ಕೂಡ ಕೇಳಿರ್ತಾರೆ. ಆದರೆ ಆತ ಏನು ಬ್ಯಾಗ್ ತುಂಬ ಭಾರವಾಗಿದೆ ಅನ್ನುವಂಥದ್ದನ್ನು ಮಾತ್ರ ಹೇಳ್ತಾರೆ, ಆದರೆ ಏನಿದೆ ಅನ್ನುವಂಥದ್ದನ್ನು ನೋಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ಬಳಿಕ ಪೊಲೀಸರು ಕೂಡಲೇ ತಮಗೆ ಎಲ್ಲಿ ಸಮೀಪದಲ್ಲಿರುವಂಥ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗುವಂತೆ ಕೂಡ ಹೇಳ್ತಾರೆ. ಅದೇ ರೀತಿಯಾದಂಥ ಪೊಲೀಸರ ಮಾತನ್ನು ಅವರ ಸೂಚನೆಗಳನ್ನು ಕೇಳಿಕೊಂಡೇ ಆತ ತನ್ನ ಗೂಗಲ್ ಮ್ಯಾಪ್ನಲ್ಲಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅನ್ನುವಂಥದ್ದನ್ನು ಕೂಡ ಸರ್ಚ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಲ್ರೆಡಿ ದಾವಣಗೆರೆ ದಾಟಿ ಮುಂದೆ ಹೋಗಿರುವಂಥ ಕಾರಣಕ್ಕಾಗಿ ಪೊಲೀಸ್ ಸ್ಟೇಷನ್ ಮತ್ತೆ ಸುಮಾರು 50 ಕಿಲೋಮೀಟರ್ ಮುಂದೆಗಡೆ ಇದೆ ಅನ್ನುವಂತಹ ಮ್ಯಾಪ್ನಲ್ಲಿ ತೋರಿಸುತ್ತೆ. ಒಂದು ವೇಳೆ ಹಿಂದ್ಗಡೆ 20 ಕಿಲೋಮೀಟರ್ ಹಿಂದ್ಗಡೆ ಒಂದು ಸ್ಟೇಷನ್ ಇರುತ್ತೆ, ಅಲ್ಲೇನಾದರೂ ಯೂ ಟರ್ನ್ ತೆಗೆದುಕೊಂಡಿದ್ದೆ ಆದರೆ ಮತ್ತೆ ಆಕೆಗೆ ಡೌಟ್ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಆತ ಏನು ಪೊಲೀಸರ ಫೋನ್ ಏನು ಪೊಲೀಸರ ಸೂಚನೆ ಮೇರೆಗೆ ಐಮಂಗಲ ಪೊಲೀಸ್ ಸ್ಟೇಷನ್ಗೆ ಆತ ಹೋಗುವಂಥ ಕೆಲಸವನ್ನು ಮಾಡ್ತಾನೆ. ಅದಾದ ಬಳಿಕ ಏನು ಪೊಲೀಸರಿಗೆ ಇರೋ ಮಾಹಿತಿಯನ್ನು ತಿಳಿಸ್ತಾರೆ. ಬ್ಯಾಗ್ನಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ
ಕಂಪ್ಲೀಟ್ ಆಗಿ ಮಗನ್ನ ಒಳಗೆ ಹಾಕಿ ಆ ಒಂದು ಶವವನ್ನು ಒಳಗಿಟ್ಟು ಅದರ ಮೇಲ್ಗಡೆ ಕಂಪ್ಲೀಟ್ ಆಗಿ ಬಟ್ಟೆಗಳನ್ನು ಸುತ್ತಿದ್ರು ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಕ್ಯಾಬ್ ಚಾಲಕ ಹೇಳಿರುವಂಥದ್ದು. ಅದರ ಜೊತೆಗೆ ಕೆಲವೊಂದಿಷ್ಟು ಪೇಪರ್ ಡಾಕ್ಯುಮೆಂಟ್ಸ್ ಕೂಡ ಸಿಕ್ಕಿದಿವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಅದರ ಜೊತೆಗೆ ಈಗ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸಿ ಡ್ರೈವರ್ ಏನಿದ್ದಾರೆ ಅವರು ಮುಖ್ಯ ಸಾಕ್ಷಿಯಾಗಿ ಕೂಡ ಆಗಿರುವಂಥದ್ದು. ಸದ್ಯ ಈಗ ಈ ಒಂದು ಘಟನಾವಳಿಗಳ ಕುರಿತು ಕೂಡ ಆತ ಯಾವುದೇ ರೀತಿಯಾದಂಥ ಪ್ಯಾನಿಕ್ ಆಗದೆ ಮತ್ತು ಕಾರು ಚಾಲನೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಸುಳಿವು ಕೂಡ ಆಕೆಗೆ ಬಾರದಂತೆ ಕರೆದುಕೊಂಡು ಹೋಗಿರುವಂಥದ್ದು. ಸದ್ಯ ಈಗ ಪೊಲೀಸರು ಕೂಡ ಆತನ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸಹದೇವ್.